ಬರ್ತ್ ಪ್ಲಾನ್ ಅನ್ನೋದು ಒಂದು ಚೆಕ್ ಲಿಸ್ಟ್ ಅಲ್ಲ. ನೀವು ನಿಮ್ ಕೇರ್ ಪ್ರೊವೈಡರ್ಸ್ ಇಬ್ರು ಕೂತು ಲೇಬರ್ ಹೇಗಿರುತ್ತೆ, ಲೇಬರ್ ಟೈಮ್ ಅಲ್ಲಿ ಏನೇನ್ ಆಗ್ಬೋದು, ಲೇಬರ್ ಟೈಮ್ ಅಲ್ಲಿ ಮಾನಿಟರಿಂಗ್ ಹೆಂಗಾಗತ್ತೆ, ಲೇಬರ್ ಪೇನ್ಸ್ ನ ಹೆಂಗ್ ಟಾಲರೇಟ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಒಂದು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದಕ್ಕೆ ಬರ್ತ್ ಪ್ಲಾನ್ ಕನ್ಸೆಂಟ್ ಅಂತ ಹೇಳ್ತೀವಿ. ಸೊ ಡಾಕ್ಟರ್, ನಾವು ಬರ್ತ್ ಪ್ಲಾನ್ ಮಾಡಿದ ತರಾನೇ ಎಲ್ಲ ಆಗತ್ತಾ? ಖಂಡಿತ ಇಲ್ಲ. ನಿಖರವಾಗಿ ಡೆಲಿವರಿ ಆಗೋ ತನಕ ಯಾರು 100% ಹೇಳಕ್ ಬರಲ್ಲ. ಬರ್ತ್ ಪ್ಲಾನ್ ಡಿಸ್ಕಷನ್ ಮಾಡುವಾಗ ನೀವು ನಿಮ್ ಕೇರ್ ಪ್ರೊವೈಡರ್ಸ್ ಹತ್ರ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿರುತ್ತೆ, ಅದು ಮೆಡಿಕಲ್ ಫೀಲ್ಡ್ ನಿಯಮಿತವಾಗಿದ್ರೆ ಖಂಡಿತ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಬರ್ತ್ ಪ್ಲಾನ್ ಹೆರಿಗೆನ ಕಂಟ್ರೋಲ್ ಮಾಡಲ್ಲ. ಆದ್ರೆ ಹೆರಿಗೆ ಆಗೋ ಟೈಮಲ್ಲಿ ಇದೆಲ್ಲ ಡಿಸ್ಕಸ್ ಮಾಡಿದ್ದಾಗ ಒಂದು ಸ್ಟೆಪ್ ಧೈರ್ಯ ಜಾಸ್ತಿ ಇರುತ್ತೆ. ಪ್ಲಾನ್ ಮಾಡೋದು, ಡಿಸೈಡ್ ಮಾಡೋದು ಈಸಿ ಆಗುತ್ತೆ. ಸೊ ಬರ್ತ್ ಪ್ಲಾನ್ ಇಸ್ ಆಲ್ ಅಬೌಟ್ ಪ್ರಿಪೇರ್ಡ್ನೆಸ್. ಬರ್ತ್ ಪ್ಲಾನ್ ಹೆಲ್ಪ್ಸ್ ವಿಮೆನ್ ಪ್ರಿಪೇರ್ ಮೆಂಟಲಿ. ನೀವು ಎಷ್ಟು ಖುಷಿಯಿಂದ ಪ್ರಿಪೇರ್ಡ್ ಆಗಿ ಡೆಲಿವರಿ ಮಾಡ್ಕೋತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಬರ್ತ್ ಪ್ಲಾನ್ ಅನ್ನೋದು ಒಂದು ಚೆಕ್ ಲಿಸ್ಟ್ ಅಲ್ಲ. ನೀವು ನಿಮ್ ಕೇರ್ ಪ್ರೊವೈಡರ್ಸ್ ಇಬ್ರು ಕೂತು ಲೇಬರ್ ಹೇಗಿರುತ್ತೆ, ಲೇಬರ್ ಟೈಮ್ ಅಲ್ಲಿ ಏನೇನ್ ಆಗ್ಬೋದು, ಲೇಬರ್ ಟೈಮ್ ಅಲ್ಲಿ ಮಾನಿಟರಿಂಗ್ ಹೆಂಗಾಗತ್ತೆ, ಲೇಬರ್ ಪೇನ್ಸ್ ನ ಹೆಂಗ್ ಟಾಲರೇಟ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಒಂದು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದಕ್ಕೆ ಬರ್ತ್ ಪ್ಲಾನ್ ಕನ್ಸೆಂಟ್ ಅಂತ ಹೇಳ್ತೀವಿ. ಸೊ ಡಾಕ್ಟರ್, ನಾವು ಬರ್ತ್ ಪ್ಲಾನ್ ಮಾಡಿದ ತರಾನೇ ಎಲ್ಲ ಆಗತ್ತಾ? ಖಂಡಿತ ಇಲ್ಲ. ನಿಖರವಾಗಿ ಡೆಲಿವರಿ ಆಗೋ ತನಕ ಯಾರು 100% ಹೇಳಕ್ ಬರಲ್ಲ. ಬರ್ತ್ ಪ್ಲಾನ್ ಡಿಸ್ಕಷನ್ ಮಾಡುವಾಗ ನೀವು ನಿಮ್ ಕೇರ್ ಪ್ರೊವೈಡರ್ಸ್ ಹತ್ರ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿರುತ್ತೆ, ಅದು ಮೆಡಿಕಲ್ ಫೀಲ್ಡ್ ನಿಯಮಿತವಾಗಿದ್ರೆ ಖಂಡಿತ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಬರ್ತ್ ಪ್ಲಾನ್ ಹೆರಿಗೆನ ಕಂಟ್ರೋಲ್ ಮಾಡಲ್ಲ. ಆದ್ರೆ ಹೆರಿಗೆ ಆಗೋ ಟೈಮಲ್ಲಿ ಇದೆಲ್ಲ ಡಿಸ್ಕಸ್ ಮಾಡಿದ್ದಾಗ ಒಂದು ಸ್ಟೆಪ್ ಧೈರ್ಯ ಜಾಸ್ತಿ ಇರುತ್ತೆ. ಪ್ಲಾನ್ ಮಾಡೋದು, ಡಿಸೈಡ್ ಮಾಡೋದು ಈಸಿ ಆಗುತ್ತೆ. ಸೊ ಬರ್ತ್ ಪ್ಲಾನ್ ಇಸ್ ಆಲ್ ಅಬೌಟ್ ಪ್ರಿಪೇರ್ಡ್ನೆಸ್. ಬರ್ತ್ ಪ್ಲಾನ್ ಹೆಲ್ಪ್ಸ್ ವಿಮೆನ್ ಪ್ರಿಪೇರ್ ಮೆಂಟಲಿ. ನೀವು ಎಷ್ಟು ಖುಷಿಯಿಂದ ಪ್ರಿಪೇರ್ಡ್ ಆಗಿ ಡೆಲಿವರಿ ಮಾಡ್ಕೋತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ.